ರಾಜ್ಯದಲ್ಲಿ ಎಲ್ಲಿಯೇ ಹೋದ್ರೂ ಕೂಡ ಮೂಡಾ ಕೇಸ್ನದೇ ಚರ್ಚೆ ಆಗ್ತಾ ಇದೆ. ಮೂಡಾ ಕೇಸನ್ನ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಶತಾಯ ಗತಾಯ ಪಡೆದೇ ತೀರ್ತೀವಿ ಅನ್ನುವಂತ ಹೋರಾಟವನ್ನು ನಡೆಸ್ತಾ ಇದೆ. ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ವಿಜೇಂದ್ರ ಅವರ ವಿರುದ್ಧವೇ ಒಂದು ಅಸ್ತ್ರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹೂಡಲು ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಿ ಬಿಜೆಪಿಯವರನ್ನೇ ಇಕ್ಕಟ್ಟಿಗೆ ಸಿಲುಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮೂಡಾ ಕೇಸ್ ಇವತ್ತು ರಾಜ್ಯದಲ್ಲಿ ಎಲ್ಲಿಯೇ ಹೋದರೂ ಕೂಡ ಮೂಡಾ ಕೇಸ್ನದೇ ಚರ್ಚೆ ಆಗ್ತಾ ಇದೆ. ಮೂಡಾ ಕೇಸನ್ನು ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಹೋರಾಟವನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಶತಾಯ ಗತಾಯ ಪಡೆದೇ ತೀರ್ತೀವಿ ಅನ್ನುವಂಥ ಹೋರಾಟವನ್ನು ನಡೆಸ್ತಾ ಇದೆ. ಲೋಕಸಭೆಯಲ್ಲಾಯಿತು, ರಾಜ್ಯಸಭೆಯಲ್ಲಾಯಿತು, ಇವತ್ತು ವಿಧಾನಸಭೆಯಲ್ಲೂ ಕೂಡ ಇದೇ ಚರ್ಚೆ ಆಗಿದೆ. ಆದರೆ ಇದೆಲ್ಲದರ ನಡುವೆ ಇದೀಗ ಬಿಜೆಪಿ ಹೊಸ ತಂತ್ರವನ್ನು ಪ್ರಯೋಗಿಸ್ತಾ ಇದೆ. ಏನು ಬಳ್ಳಾರಿಯ ಗಣಿಧಣಿ ಜನಾರ್ದನ್ ರೆಡ್ಡಿಯ ವಿರುದ್ಧ ಹೂಡಿದಂತಹ ಪಾದಯಾತ್ರೆಯ ತಂತ್ರವನ್ನು ಬಿಜೆಪಿ ಇವತ್ತು ಬಳಸಿಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಲು ಮುಂದಾಗಿದೆ. ಬಿಜೆಪಿಯ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೂಡುವಂಥ ಕೆಲಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿರುದ್ಧವೇ ಒಂದು ಅಸ್ತ್ರವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹೂಡಲು ನಿಂತಿದ್ದಾರೆ. ಹೌದು, BSY CM ಆಗಿದ್ದಾಗ ವಿಜೇಂದ್ರ ನಡೆಸಿರುವಂತಹ ಅಕ್ರಮಗಳನ್ನು, ಹಗರಣಗಳನ್ನು ಹೊರಗೆ ತಂದೇ ತರ್ತೀನಿ. ವಿಜೇಂದ್ರ ಏನು ಕ್ಲೀನ್ ಮನುಷ್ಯ ಅಲ್ಲ, ಅವನು ಮಾಡಿರುವಂತಹ ಹಗರಣಗಳ ಹೊರಗೆ ತಂದು ಅವರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಆರೋಪ ಪ್ರತ್ಯಾರೋಪ ಚರ್ಚೆ ನಡೀತಾ ಇದೆ. ಚರ್ಚೆಯ ನಡುವೆ ಇದೀಗ ಹಗರಣಗಳ ಸರಮಾಲೆಗಳು ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಮೊನ್ನೆಯಷ್ಟೇ CM ಸಿದ್ದರಾಮಯ್ಯನವರು ಪ್ರೆಸ್ ಮೀಟನ್ನು ಮಾಡಿ BJP ಮತ್ತು JDS ನಾಯಕರ ಅಕ್ರಮ ನಿವೇಶನಗಳ ದಾಖಲೆಗಳನ್ನ ಬಿಚ್ಚಿಟ್ಟರು. ಅದರಲ್ಲೂ ಕೂಡ ನಗರಾಭಿವೃದ್ಧಿ ಸಚಿವರಂಥ ಸುರೇಶ್ ಅವರು ಕೂಡ, ಕುಮಾರಸ್ವಾಮಿಯವರು ಕೂಡ ಅಕ್ರಮ ನಿವೇಶನಗಳನ್ನ ಹೊಂದಿದ್ದಾರೆ, ಅವರ ಹೆಸರಲ್ಲೂ ಕೂಡ ಅಕ್ರಮ ನಿವೇಶನಗಳಿದ್ದಾವೆ ಅನ್ನುವಂಥ ಒಂದು ವಾದವನ್ನು ಮಾಡಿದರೆ, ಇತ್ತ ಸರ್ಕಾರವನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಗಳ ಮೇಲೆ ಸುದ್ದಿಗೋಷ್ಠಿಗಳನ್ನು ಮಾಡಿ ನಂದೇನು ತಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ನಂದು ಯಾವುದೇ ಪಾತ್ರ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಹೋರಾಟವನ್ನು ತುಳಿಯುವಂಥ ಕೆಲಸವನ್ನು ಮಾಡಿದರೆ, ಇತ್ತ DK ಶಿವಕುಮಾರ್ ಅವರು ಬಿಜೆಪಿಯ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಿ ಬಿಜೆಪಿಯವರನ್ನೇ ಇಕ್ಕಟ್ಟಿಗೆ ಸಿಲುಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಈ ಒಂದು ಪ್ರಕರಣಗಳ ನಡುವೆ ರಾಜ್ಯದಲ್ಲಿ ನಡೆದಿರುವಂಥ ಅಕ್ರಮ ನಿವೇಶನಗಳೆಲ್ಲವೂ ಕೂಡ ಹೊರಗೆ ಬರ್ತಾವ. ವಿಜೇಂದ್ರ ಮಾಡಿರುವಂಥ ಅಂತಾರಾಷ್ಟ್ರೀಯ ಹಣ ವರ್ಗಾವಣೆಯ ಪ್ರಕರಣ ಕೂಡ ಹೊರಗೆ ಬರುತ್ತಾ? ಈ ಒಂದು ಹೊಂದಾಣಿಕೆ ರಾಜಕಾರಣದ ನಡುವೆ ಇವತ್ತು ಆರೋಪ ಪ್ರತ್ಯಾರೋಪದಲ್ಲಿ BJP, JDS, ಕಾಂಗ್ರೆಸ್ ಈ ಮೂರು ಪಕ್ಷಗಳ ನಡುವೆ ನಡೆದಂತಹ ಅಕ್ರಮಗಳು ಹೊರಗೆ ಬಂದರೆ ಸರ್ಕಾರ ಪತನ ಆಗತ್ತಾ, ಸರ್ಕಾರ ಉಳಿಯತ್ತಾ? ಸರ್ಕಾರದ ವಿರುದ್ಧ ಮಾತನಾಡುವಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿರುವಂಥ ಅಶೋಕ್ ಆಗಲಿ, ವಿಜೇಂದ್ರ ಆಗಲಿ, BJP ನಾಯಕರಿಗೆ ಇದೊಂದು ಮುಜುಗರ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು DK ಶಿವಕುಮಾರ್ ಅವರು ತಂತ್ರವನ್ನು ಹೂಡಿದ್ದಾರೆ. ಹೀಗಾಗಿ ಈ ಪ್ರಕರಣಗಳು ಎಲ್ಲಿಗೆ ಹೋಗಿ ನಿಲ್ತವೆ ಮತ್ತು ಯಾರ ಪರವಾಗ್ತವೆ? ಈಗಾಗಲೇ ಮೂಡಾ ಕೇಸನ್ನು ನಿವೃತ್ತ ನ್ಯಾಯಾಧೀಶರ ಆಯೋಗ ರಚನೆ ಮಾಡಿ ನಾವು ತನಿಖೆ ಕೊಟ್ಟಿದ್ದೇವೆ. ವಾಲ್ಮೀಕಿ ಕೇಸ್ನಲ್ಲಿ CID, SIT ಆಮೇಲೆ ED ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋಂಥ ಸಿದ್ದರಾಮಯ್ಯ ಹೇಳಿದರೆ, ಇತ್ತ ಇದೇ ಪ್ರಕರಣ ಇಟ್ಕೊಂಡು ಸಿದ್ದರಾಮಯ್ಯವರು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕು ಅನ್ನೋಂಥ ಒಂದು ವಾದವನ್ನು BJP ಮಾಡ್ತಾ ಇದೆ. BJP, ಕಾಂಗ್ರೆಸ್, JDSನ ಆರೋಪ ಪ್ರತ್ಯಾರೋಪದ ನಡುವೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.